ಸ್ನೇಹಿತರೆ ನಮಸ್ಕಾರ. ವಿರಾಟ್ ಕೊಹ್ಲಿ ಕ್ರೀಜ್ಗೆ ಇಳಿದ್ರೆ ಸಾಕು, ಎದುರಾಳಿಗಳ ನಡುಕ ಶುರು ಆಗುತ್ತೆ. ವಿರಾಟ್ ಕೊಹ್ಲಿಯ ರನ್ ರೌದ್ರಾವತಾರಕ್ಕೆ ಎದುರಾಳಿಗಳು ಹುಡಿಸಾಕ್ತಾರೆ. ಅಷ್ಟರ ಮಟ್ಟಿಗೆ ಆನ್ಫೀಲ್ಡ್ ನಲ್ಲಿ ವಿರಾಟ್ ಅಬ್ಬರಿಸಿ ಬೊಬ್ಬೆರೆಯುತ್ತಾರೆ. ಪ್ರತಿಯೊಂದು ಪಂದ್ಯದಲ್ಲೂ ಒಂದಿಲ್ಲೊಂದು ದಾಖಲೆಯನ್ನ ಸೃಷ್ಟಿಸುತ್ತಾರೆ. T20 ವಿಶ್ವಕಪ್ ಅಂದ್ರೆ ಸಾಕು, ಮ್ಯಾಚ್ ವಿನ್ನರ್ ತಂಡದ ಆಪ್ತ ರಕ್ಷಕನಾಗಿ ಇರ್ತಾರೆ. ಆದ್ರೀಗ ಇದೇ ವಿರಾಟ್ ತಂಡದ ತಲೆನೋವು ಆಗಿದ್ದಾರೆ. ಹೌದು ಸ್ನೇಹಿತರೆ, T20 ವಿಶ್ವಕಪ್ ನಲ್ಲಿ ಅಬ್ಬರಿಸಬೇಕಿದ್ದ ವಿರಾಟ್ ಕೊಹ್ಲಿ ಮಂಕಾಗಿ ಹೋಗಿದ್ದಾರೆ. ರನ್ ಶಿಖರ ಕಟ್ಟಬೇಕಿದ್ದ ರನ್ ಮಷೀನ್ ಆರಂಭಿಕನಾಗಿ ಫುಲ್ ಡಲ್ ಆಗಿದ್ದಾರೆ. ಇದು ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ಗೆ ಮಾತ್ರವಲ್ಲ, ಫ್ಯಾನ್ಸ್ ಮನದಲ್ಲೂ ಆತಂಕವನ್ನ ಮೂಡಿಸಿದೆ. ಅಷ್ಟೇ ಅಲ್ಲ, ವಿರಾಟ್ ಕೊಹ್ಲಿಗೆ ಫೇವರೇಟ್ ಸ್ಲಾಟ್ ನೀಡುವಂತೆ ಅಭಿಮಾನಿಗಳು ಕಿಡಿಕಾರುತ್ತಿದ್ದಾರೆ. ಹೀಗಾಗಿ ವಿರಾಟ್ ಕೊಹ್ಲಿಯ ಸ್ಲಾಟ್ ಚೇಂಜಸ್ಗೆ ಟೀಮ್ ಮ್ಯಾನೇಜ್ಮೆಂಟ್ ಮುಂದಾಗಿದೆ. ಇನ್ನು ವಿರಾಟ್ನ IPL ನಲ್ಲಿನ ಅಬ್ಬರ T20 ವಿಶ್ವಕಪ್ ನಲ್ಲಿ ಮಾಯವಾಗಿದೆ. ಸ್ನೇಹಿತರೆ, IPL ನಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿದ್ದ ವಿರಾಟ್ ಕೊಹ್ಲಿ T20 ವಿಶ್ವಕಪ್ ನಲ್ಲಿ ಫುಲ್ ಮಂಕಾಗಿದ್ದಾರೆ. ಇದಕ್ಕೆ ಸಾಕ್ಷಿ T20 ವಿಶ್ವಕಪ್ ನಲ್ಲಿ ಮೊದಲ 3 ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ನೀಡಿರುವ ಹೀನಾಯ ಪರ್ಫಾರ್ಮೆನ್ಸ್. ಆರಂಭಿಕನಾಗಿ IPL ನಲ್ಲಿ ಅಬ್ಬರಿಸಿದ್ದ ವಿರಾಟ್ T20 ವಿಶ್ವಕಪ್ ನಲ್ಲಿ ಇನ್ನಿಂಗ್ಸ್ ಆರಂಭಿಸಲಿ ಅನ್ನೋದು ಎಲ್ಲರ ಹೆಬ್ಬಯಕೆಯಾಗಿತ್ತು. IPL ನಲ್ಲಿ ರನ್ ಮಾಡಿದ್ದ ವಿರಾಟ್ T20 ವಿಶ್ವಕಪ್ ನಲ್ಲಿ 2 ಅಂಕಿ ಮೊತ್ತ ಕಲೆ ಹಾಕಲು ಹೆಣಗಾಡ್ತಾ ಇದ್ದಾರೆ. ಐರ್ಲೆಂಡ್ ನಂತ ಸಣ್ಣ ದೇಶದ ಎದುರು ಕೇವಲ 1 ರನ್ಗೆ ಔಟ್ ಆಗಿದ್ದ ಕೊಹ್ಲಿ ಆಕೆ ಎದುರು 4 ರನ್ಗೆ ಆಟವನ್ನ ಮುಗಿಸಿದ್ರು. ಇನ್ನು USA ವಿರುದ್ಧವಂತೂ ಶೂನ್ಯಕ್ಕೆ ಪೆವಿಲಿಯನ್ ಸೇರಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಈ 3 ಪಂದ್ಯಗಳಲ್ಲಿ ಕೊಹ್ಲಿ ಎದುರಿಸಿದ ಜಸ್ಟ್ 9 ಎಸೆತಗಳಲ್ಲಿ ಹೀಗೆ ಸುಲಭಕ್ಕೆ ವಿರಾಟ್ ಕೊಹ್ಲಿ ವಿಕೆಟ್ ಒಪ್ಪಿಸಿರುವುದು ಟೀಮ್ ಇಂಡಿಯಾದ ಚಿಂತೆಯನ್ನ ಹೆಚ್ಚಿಸಿದೆ. ಸ್ನೇಹಿತರೆ, ಸೂಪರ್ 8 ನಲ್ಲಿ ವಿರಾಟ್ ಫಾರ್ಮ್ ಅನಿವಾರ್ಯವಾಗಿದೆ. ಹೌದು ಸ್ನೇಹಿತರೆ, ಟೀಮ್ ಇಂಡಿಯಾ ಪಾಲಿಗೆ ಸೂಪರ್ 8 ಪಂದ್ಯಗಳು ನಿರ್ಣಾಯಕವಾಗಲಿವೆ. ಈ ವೇಳೆಗೆ ವಿರಾಟ್ ಕೊಹ್ಲಿ ಫಾರ್ಮ್ ಕೊಂಡುಕೊಳ್ಳಬೇಕಾದ ಅನಿವಾರ್ಯತೆ ಟೀಮ್ ಇಂಡಿಯಾಗಿದೆ. ಯಾಕೆಂದರೆ ಇಲ್ಲಿನ ಪ್ರತಿ ಪಂದ್ಯದಲ್ಲೂ ಟೀಮ್ ಇಂಡಿಯಾಗೆ ಕ್ರುಷಿಯಲ್ ಆಗಿರಲಿವೆ. ವಿರಾಟ್ ಕೊಹ್ಲಿ ಯಂತಹ ಅನುಭವಿ ಆಟಗಾರನ ರೋಲ್ ಇಂಪಾರ್ಟೆಂಟ್ ಆಗಿರಲಿದೆ. ಹೀಗಾಗಿ ವಿರಾಟ್ ಕೊಹ್ಲಿ ಫಾರ್ಮ್ ಬಗ್ಗೆ ತಲೆ ಕೆಡಿಸಿಕೊಂಡಿರುವ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಕೆನಡಾ ಎದುರಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಯನ್ನ ಮರಳಿ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿಸಿದರೂ ಅಚ್ಚರಿಯಿಲ್ಲ. ಇನ್ನು 3ನೇ ಕ್ರಮಾಂಕಕ್ಕೆ ಕೊಹ್ಲಿ, ಜಯಸ್ವಾಲ್ ಓಪನರ್. ಹೌದು ಸ್ನೇಹಿತರೆ, ಆರಂಭಿಕನಾಗಿ ವೈಫಲ್ಯ ಅನುಭವಿಸಿರುವ ವಿರಾಟ್ ಕೊಹ್ಲಿ ತನ್ನ ಫೇವರೇಟ್ ಸ್ಲಾಟ್ 3ನೇ ಕ್ರಮಾಂಕದಲ್ಲೇ ಬ್ಯಾಟಿಂಗ್ಗೆ ಇಳಿದರೆ ಸ್ಪೆಷಲಿಸ್ಟ್ ಓಪನರ್ ಮುಂಬೈಕರ್ ಜಯಸ್ವಾಲ್, ರೋಹಿತ್ ಶರ್ಮಾ ಜೊತೆಗೆ ಇನ್ನಿಂಗ್ಸ್ ಆರಂಭಿಸುವುದು ಗ್ಯಾರಂಟಿಯಾಗಿದೆ. ಮುಂಬೈಕರ್ಗಳು ಇನ್ನಿಂಗ್ಸ್ ಅನ್ನ ಆರಂಭಿಸುವುದು ಟೀಮ್ ಇಂಡಿಯಾಗೆ ಬಿಗ್ ಅಡ್ವಾಂಟೇಜ್ ಆಗಲಿದೆ. ಲೆಫ್ಟಿ ರೈಟಿ ಕಾಂಬಿನೇಷನ್ ನಿಂದ ಎದುರಾಳಿ ಮೇಲೆಯೂ ಒತ್ತಡ ಹೇರಬಹುದಾಗಿದೆ. ಇನ್ನು T20 ವಿಶ್ವಕಪ್ ಇತಿಹಾಸದಲ್ಲಿ ಲೀಡಿಂಗ್ ರನ್ ಸ್ಕೋರರ್ ಆಗಿರುವ ವಿರಾಟ್ ಎಂದಿನ 3ನೇ ಕ್ರಮಾಂಕದಲ್ಲೇ ಬ್ಯಾಟ್ ಬೀಸೋದ್ರಿಂದ ಫಾರ್ಮ್ ಕಂಡುಕೊಳ್ಳಲು ನೆರವಾಗುತ್ತೆ. ಇದೇ ಸ್ಲಾಟ್ ನಲ್ಲೇ ಬ್ಯಾಟ್ ಬೀಸಿಯೇ ವಿರಾಟ್ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ನಲ್ಲಿ 3000ಕ್ಕೂ ಅಧಿಕ ರನ್ ಅನ್ನ ಗಳಿಸಿರುವುದು. ಹೀಗಾಗಿ ಹಾಟ್ ಫೇವರೇಟ್ ಸ್ಲಾಟ್ ನಲ್ಲೇ ವಿರಾಟ್ ಬ್ಯಾಟ್ ಬೀಸೋದು ತಂಡಕ್ಕೆ ಉತ್ತಮ ಕೂಡ. ಆದರೆ ಯಶಸ್ವಿ ಎಂಟ್ರಿ ಯಾರ ಪಾಲಿಗೆ ಮುಳ್ಳಾಗುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಅದೇನೇ ಇರಲಿ, ಒಟ್ಟಿನಲ್ಲಿ IPL ಸಕ್ಸಸ್ ಅನ್ನೇ ನಂಬಿಕೊಂಡು ಕಿಂಗ್ ಕೊಹ್ಲಿಯನ್ನ ಆರಂಭಿಕನಾಗಿ ಟೀಮ್ ಮ್ಯಾನೇಜ್ಮೆಂಟ್ ಆಡಿಸಿ ಕೈ ಸುಟ್ಟುಕೊಂಡಿದೆ. ಹೀಗಾಗಿ ಮುಂದಿನ ಮಹತ್ವದ ಪಂದ್ಯಗಳಲ್ಲಿ 3ನೇ ಕ್ರಮಾಂಕದಲ್ಲೇ ಆಡಿಸಿ ಸಕ್ಸಸ್ ಕಾಣುವ ಲೆಕ್ಕಾಚಾರ ಮ್ಯಾನೇಜ್ಮೆಂಟ್ ಮುಂದಿದ್ದು ಕಾರ್ಯರೂಪಕ್ಕೆ ಇಳಿಸುತ್ತಾ ಅನ್ನೋದೇ ಕಾದು ನೋಡಬೇಕಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಯಾವ ಕ್ರಮಾಂಕದಲ್ಲಿ ಆಡಬೇಕು ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.